ಯಾವ್ರವರಮ್ಮಲ್ಲಿ ಉಳಿದಿದ್ದವರು ತಾವರೆಕೆರೆಯವರು. ಏನಮ್ಮ ಹೆಸರು ಅವ್ರದ್ದು? ಉಮೇಶ್ನೋ, ನಾರಾಯಣ್ನೋ, ಗೋಪಾಲ್ನೋ, ಸುನಿಲ್ನೋ, ಇನ್ನೊಬ್ಬನ ಹೆಸರು ಪ್ರವೀಣ್. ಇಷ್ಟು ಜನ ಬೇಕು ಅಂತ ಅಡ್ಡ ಹಾಕೊಂಡು ಹೊಡೆದಿರೋದು. ಏನಿದಿನ ಬಾಣಮಕ್ನಳ್ಳಿ ಗೇಟ್ ಏನು ನಂದಗುಡಿ ವ್ಯಾಪ್ತಿಗೆ ಬರುವಂತಹ ಎತ್ತಕ್ಕಿ ಗ್ರಾಮ ಪಂಚಾಯಿತಿ ಬಾಣಮಕ್ನಳ್ಳಿ ಗ್ರಾಮದಲ್ಲಿ ಏನಿಬ್ಬರು ದಲಿತರು ಹುಡುಗರು ಅಲ್ಲೇ ಒಳಪಟ್ಟಿರ್ತಾರೋ ಆ ಯುವಕರ ಮನೆಗೆ ನಾವು ಭೇಟಿ ಕೊಟ್ಟಿರ್ತಾರೆ. ಇವತ್ತಿನ ಭೀಮ್ ಸೇವಾ ಸಮಿತಿ ತಂಡ ಇವತ್ತು ಇಲ್ಲಿ ಬಾಣಮಕ್ನಲ್ಲಿ ನಾವು ಒಂದು ವಿಡಿಯೋ ನೋಡಿದ್ರೆ ನಿಮ್ಮ ಮಗನ್ನ ಹೊಡೆದಿರೋದು ನಿಮ್ಮ ಮಗ ಅಂತ ಗೊತ್ತಾಯಿತು. ಹುಡ್ಕೊಂಡು ಮನೆಗೆ ಇವತ್ತಿನ ದಿನ ಬಂದಿದ್ದೀವಿ. ಏನು ವಿಚಾರಕ್ಕಮ್ಮ ಗಲಾಟೆ ಆಗಿದ್ದು? ಅಡ್ಡ ಹಾಕಿ ಇದು ಮಾಡಿರೋದು, ಹೊಡೆದಿರೋದು. ಆಮೇಲೆ ನನ್ಗೆ ಯಾರೋ ಫೋನ್ ಮಾಡಿ ಹೇಳಿದ್ದು, ಆಮೇಲೆ ಹೋಗೋದಕ್ಕೆ ಹೊಡೆದಾಕಿದ್ದು. ಈ ಹುಡುಗನ್ನು ಸಹ ಹೊಡೆದಿರ್ತಾರೆ. ಇನ್ನು ಇಬ್ರು ಹುಡುಗರನ್ನ ನಿಖಿಲ್ ಮತ್ತೆ ನಿಕೇಶ್ ಅನ್ನೋ ಏನು ಪಕ್ಕೆಲಬಲ್ ಮುರಿದೋಗೋ ಥರ ಹೊಡೆದಿರ್ತಾರೆ. ಅವ್ರಿಬ್ಬರನ್ನ ಅಡ್ಮಿಟ್ ಮಾಡಿರ್ತಾರೆ. ಈ ಹುಡುಗನು ಸಹ ರಾಡ್ನಲ್ಲಿ ಹೊಡೆದಿರ್ತಾರೆ. ನೋಡಿ ಯಾವ ರೀತಿಯಾಗಿರುತ್ತೆ. ಇವ್ರನ್ನ ಏನು ಸಂಬಂಧಪಟ್ಟಂಥ ಪೊಲೀಸ್ ಠಾಣೆ ವ್ಯಾಪ್ತಿಗೆ ನಾವು ಕರ್ಕೊಂಡೋಗಿ ಇವತ್ತಿನ ದಿನ ಅಲ್ಲೇ ಮಾಡಿರುವಂಥ ವ್ಯಕ್ತಿಗಳ ಮೇಲೆ ದೂರು ದಾಖಲಿಸ್ತೇವೆ. ಅವರಮ್ಮಲ್ಲಿ ಉಳಿದಿದ್ದವರು ತಾವರೆಕೆರೆಯವರು. ಏನಮ್ಮ ಹೆಸರು ಅವ್ರದ್ದು? ಉಮೇಶ್ನೋ, ನಾರಾಯಣ್ನೋ, ಗೋಪಾಲ್ನೋ, ಸುನಿಲ್ನೋ, ಇನ್ನೊಬ್ಬನ ಹೆಸರು ಪ್ರವೀಣ್. ಇಷ್ಟು ಜನ ಬೇಕು ಅಂತ ಅಡ್ಡ ಹಾಕೊಂಡು ಹೊಡೆದಿರೋದು. ಒಂದು 9:30 ಒಳಗಡೆ. ಬೆಳಗ್ಗೆ 9:30 ಒಳಗಡೆ ಗೊತ್ತಾಗಿದ್ದು? ಆವಾಗಲೇ ಗೊತ್ತಾಗಿದ್ದು? ನನ್ಗೆ 9:30 ಗೊತ್ತಾಗಿದ್ದು. ನನ್ಗೆ ಫೋನ್ ಮಾಡಿ ಹೇಳಿದಾಗ ನಾವು ನೋಡ್ತೀನಿ ವಿಡಿಯೋ ಇದು ಮಾಡೋದು. ನನ್ಗೆ ಯಾರ ಫೋನ್ ಮಾಡಿದ್ರು. ಅವಾಗ ನಮ್ಮ ಹುಡುಗ ಇನ್ನೊಬ್ಬ ನಾನು ಇವರಣ್ಣ ಅವ್ನ ಕರ್ಕೊಂಡು ಏನೋ ಹಿಂಗೆ ಗಲಾಟೆ ಅಂತ ಬಾಳ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗಿದ್ದು ನಾನು. ಸರಿ. ನಿನ್ಗೂ ಅವ್ರು ಯಾರ ಹೊಡೆದಿದ್ದು ನಿನಗೆ? ನಿನ್ಗೂ ಅಲ್ಲ, ನೀನ್ ಜೊತೆಲಿ ಹೋಗೋವಾಗ ಹೊಡೆದಿದ್ದ ಅವ್ರು ಹೊಡಿಯೋರು ನೀನು ಹೋಗಿದ್ದೆ ಅಲ್ಲಿ? ಜೊತೆಲಿ ಹೋಗೋವಾಗ ಇವ್ರು ನೋಡಿತಾ ಇದ್ದಕ್ಕೆ ನಾನು ಅಡ್ಡ ಹಾಕೊಂಡಿದ್ದೆ. ಅವ್ರನ್ನ ಅಡ್ಡ ಹಾಕೊಂಡವ್ರು ನನ್ನ ನೋಡ್ದಿರೋದು. ಜೈ ಭೀಮ್. ಏನಿವತ್ತಿನ ಹೊಸಕೋಟೆ ತಾಲೂಕು ಬಾಣಮಕ್ನಳ್ಳಿ ಗ್ರಾಮದ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಈ ಕುಟುಂಬಕ್ಕೆ ಇವತ್ತಿನ ದಿನ ಇದೇ ಬಾಣಮಕ್ನಳ್ಳಿ ಗ್ರಾಮದ ಗೇಟ್ ಬಳಿ ಇರುವಂಥ ಒಂದು ಬೇಕರಿ ಮುಂದೆ ಏನು ದಲಿತ ಸಮುದಾಯಕ್ಕೆ ಸೇರಿದಂಥ ಇಬ್ಬರು ಯುವಕರ ಮೇಲೆ ಅದೇ ವ್ಯಾಪ್ತಿಗೆ ಬರುವಂಥ ತಾವರೆಕೆರೆ ಗ್ರಾಮದ ಇಬ್ಬರು ಮೇಲ್ವರ್ಗದ ಜಾತಿಯ ಸುರೇಶ್ ಹಾಗೂ ನಾರಾಯಣ ಮತ್ತು ಅವರು ಸಂಗಡಿಗರು ಇದನ್ನೇ ಅವ್ರ ಮೇಲೆ ಏನು ನಿಖಿಲ್ ಮತ್ತು ನಿಕೇಶ್ ಅನ್ನೋ ವ್ಯಕ್ತಿಗಳ ಮೇಲೆ ಇವತ್ತಿನ ಮಾರಣಾಂತಿಕ ಹಲ್ಲೆ ನಡೆಸಿ, ಜೊತೆಗೆ ಸುರೇಶ್ ಅನ್ನೋ ಒಂದು ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರ್ತಾರೆ. ಈ ವಿಚಾರವಾಗಿ ಏನು ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಸಂಬಂಧಪಟ್ಟಂತಹ ವ್ಯಾಪ್ತಿಗೆ ಬರುವಂಥ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಏನೋ ಒಂದು ದೂರು ದಾಖಲಿಸಿ ಇವತ್ತಿನ ದಿನ ಈ ಕುಟುಂಬಕ್ಕೆ ರಕ್ಷಣೆ ಕೊಡೋ ಸಲುವಾಗಿ ನಾವು ಬೆನ್ನಿಗೆ ನಿಂತ್ಕೊಂಡಿರ್ತಾರೆ. ಏನು ಸಂಬಂಧಪಟ್ಟಂಥ ಇಬ್ಬರು ಯುವಕರು ವ್ಯಾಪ್ತಿಗೆ ಸ್ಟೇಷನ್ ಸಂಬಂಧಪಟ್ಟ ಇಬ್ಬರು ಹುಡುಗರು ಹಲ್ಲೆ ಮಾಡಿರ್ತಾರೋ ಇವರೊಂದು ವೈಯಕ್ತಿಕ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಸಮೀಪದಲ್ಲಿರುವಂತಹ ಏನೋ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅವ್ರು ಇಟ್ಕೊಂಡು ಮನಬಂದಂತೆ ಏನೋ ಒಂದು ವ್ಯಕ್ತಿ ಮುಂದೆ ನೀವು ನೋಡ್ಬೋದು ಆ ವಿಡಿಯೋದಲ್ಲಿ ಯಾವ ರೀತಿ ಹೊಡೆದಿರ್ತಾರೆ ಅಂದರೆ ಒಂದು ನಾಯಿಗಿಂತ ಹೀನಾಯವಾಗಿ ಹೊಡೆದಿರ್ತಾರೆ. ಕೂಡಲೇ ಏನೋ ಒಂದು ಸಂಬಂಧಪಟ್ಟಂತಹ ಏನು ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇವ್ರ ಕೂಡಲೇ ಅವ್ರಿಗೆ ಅರೆಸ್ಟ್ ಮಾಡಿ ಏನು ಕಾನೂನು ರೀತಿಯನ್ನು ಅವ್ರನ್ನ ತೋರಿಸ್ಬೇಕಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಾವು ಈ ಒಂದು ನೊಂದಂಥ ಕುಟುಂಬಕ್ಕೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ವಿಚಾರವನ್ನು ನಾವು ತಮ್ಮ ಗಮನಕ್ಕೆ ನಿಲ್ಲಿಸ್ತಾ ಇದ್ದೀವಿ. ಏನಪ್ಪ ಅಲ್ಲ ನಡೆದಿದ್ದ ವಿಚಾರ ಏನಪ್ಪ ಅಲ್ಲಿ ನೋಡಿ, ಅಲ್ಲೇ ಒಳಪಟ್ಟಂಥ ಯುವಕ ಈ ಹುಡುಗ ಆಗಿರ್ತಾನೆ, ಯಾವ ರೀತಿ ಹೊಡೆದಿರ್ತಾರೆ. ಇನ್ನಿಬ್ಬರು ಯುವಕರು ನಿಖಿಲ್ ಮತ್ತು ನಿಕೇಶ್ ಎಂಬ ಇಬ್ಬರು ಯುವಕರು ಇವತ್ತಿನ ದಿನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಏನು ಅಡ್ಮಿಟ್ ಆಗಿರ್ತಾರೆ. ಕಾರಣ ಅವ್ರು ನೋಡಿರೋ ಏಟಿಗೆ ಪಕ್ಕೆಲುಬುಗಳು ಮುರಿದೋಗಿ ಅವರಿಬ್ಬರನ್ನ ಅಡ್ಮಿಟ್ ಮಾಡಿರ್ತಾರೆ. ಈ ಒಂದು ವಿಚಾರ ತಿಳಿದ ತಕ್ಷಣ ಏನು ವ್ಯಾಪ್ತಿಗೆ ಬರುವಂಥ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ತಕ್ಷಣ ಭೇಟಿ ಕೊಟ್ಟು ನಮಗೆ ಸಹಕರಿಸುತ್ತಾರೆ. ಏನಾಗಿದೆ ಅಣ್ಣ, ನಾನು ನನ್ನ ಬಾಮಯ್ಯನವ್ರು ಇಬ್ಬರೂ ತಾವರೆಕೆರೆಗೆ ಕೇಕ್ ಆರ್ಡ್ರ್ ಮಾಡೋಕ್ಕಂತ ಹೋಗಿದ್ದು. ನಮ್ಮೂರು ಗೇಟ್ ಬಿಟ್ಟು ನಾವು ಸ್ವಲ್ಪ ಮುಂದೆ ಜಾಸ್ತಿ 10 ಅಡಿ ಅಷ್ಟೇ ಮುಂದೆ ಹೋಗಿದ್ದು ಬೈಕಲ್ಲಿ ಬಂದಂಗೆ ಗಾಡಿ ನಿಲ್ಲಿಸೋ ನಮ್ಮ ಯಾಕೋ ಅಂದರೆ ಒಟ್ಟು ಗಾಡಿ ನಿಲ್ಲಿಸೋ ಸರಿ ಯಾಕೋ ಅಂದರೆ ಒಟ್ಟು ನನ್ನ ಮಗನ ಐತಿದ್ದು ನನ್ನ ಮಕ್ಕಳು ನಿಮ್ಗೇನು ಕಮ್ಮಿ ಜಾತಿ ನನ್ನ ಮಕ್ಕಳು ನಿಲ್ಸೋ ಫಸ್ಟ್ ಅಂತ. ಸರಿ ಬಿಡು, ನನಗವನು ಪರಿಚಯ ಇಲ್ಲ. ಸರಿ ಆಯಿತು, ಪರಿಚಯ ಇಲ್ಲ ಏನು ಕೇಳೋಣ ಅಂತ ಗಾಡಿ ನಿಲ್ಲಿಸಿದ ತಕ್ಷಣ ಅವ್ನು ಬಂದಂಗೆ ರಾಡ್ ಅವ್ನು ಫಸ್ಟ್ ನನ್ನ ಬಾಮಯ್ಯ ಅವ್ನು ಇರೋದೇ ಸಣ್ಣದವನು ಅವ್ನಿಗೆ ಹಾಕ್ತಾನೆ. ಅವ್ನಿಗೆ ಹಾಕೋಣ ಅಂತ ಹೇಳಿ ನಾನು ಅವ್ನು ತಡಿಯೋಕ್ಕೆ ಹೋಗಿದ್ದೆ.
ನನಗಾಗ್ತದೆ. ಆಮೇಲೆ ಮೂವರು ಇದ್ರನ್ನ ಒಬ್ರಿಗೊಬ್ರು ಹಿಡ್ಕೊಂಡು ಏನೇನೋ ಮಾಡಿದ್ವಿ, ಆದರೂ ಆಗಲಿಲ್ಲ. ಮೂವರನ್ನು ಚೆನ್ನಾಗಿ ಹೊಡೆದಾಕ್ಬಿಟ್ಟು ಆಮೇಲೆ ಇನ್ನೊಬ್ಬ ಅವ್ರ ಅಣ್ಣ ಇನ್ನೊಬ್ಬನು ಬಂದ, ಮಹೇಶ್ವರ ಅಣ್ಣ ನಾರಾಯಣ. ಅವ್ರ ಅಣ್ಣ ಬಂದಾಗ ನಮ್ಮ ಮೂವರನ್ನ ಚೆನ್ನಾಗಿ ಹೊಡೆದು, ಇನ್ನೂ ಚೆನ್ನಾಗಿ ಹೊಡೆದ. ಹೆಂಗೆ ಅಂದರೆ ನಾವು ಸುಸ್ತಾಗಿ ಬಿದ್ದೋಗಿದ್ರೆ ಡೆಡ್ ಬಾಡಿ ಅವ್ರ ಜೊತೆ ಫೈಟಿಂಗ್ ಮಾಡ್ದಂಗೆ ಇರ್ತೀವಿ. ಏನೋ ಈ ಹಳ್ಳೆ ನಡೆಯುವಾಗ ಈ ತಾಯಿ ಸಹ ಒಂದು ಜಾಗದಲ್ಲಿರುತ್ತೆ. ಏನು ಹಳ್ಳೆಗೊಳ್ಪಟ್ಟ ಯುವಕರು ಏನು ಇಬ್ಬರು ಹೊಡೆಯುವಾಗ ತಾಯಿ ಕೂಡ ಇರ್ತಾರೆ. ವಯಸ್ಸಾಗಿರೋ ತಾಯಿ ಇರ್ತಾರಂತ ಅವ್ರಿಗೆ ಒಂದು ಏನೋ ಒಂದು ಮಾನವೀಯತೆ ಇಲ್ದಿರನೇ ತುಂಬಾ ಒಂದು ಕ್ರೂರವಾಗಿ ವರ್ತನೆ ಮಾಡಿ ಹೊಡೆದು ಅವ್ರಿಗೆ ಏನೋ ಒಂದು ಹಲ್ಲೆ ಮಾಡಿ ಅವ್ರನ್ನ ಇವತ್ತಿನ ದಿನ ಒಂದು ಹಾಸಿಗೆ ಇಡೋ ಥರ ಅವ್ರನ್ನ ಮಾಡಿದ್ದಾರೆ. ಕೂಡಲೇ ಏನು ಅವ್ರಿಗೆ ಕಾನೂನು ರುಚಿ ಏನಂತ ಸಂಬಂಧಪಟ್ಟ ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಠಾಣೆ ಸಿಬ್ಬಂದಿಗೂ ಅಧಿಕಾರಿಗಳು ಒಂದು ಇವತ್ತಿನ ನಿಟ್ಟಿನಲ್ಲಿ ಇವತ್ತೊಂದು ನ್ಯಾಯ ಒದಗಿಸ್ಕೊಟ್ಟು ಬೆನ್ನೆಲುಬಾಗಿ ನಿಂತ್ಕೊಂಡು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ಜೈ ಬೇ ಜೋರಾಗಿ ಹೇಳಮ್ಮ. ಎಲ್ಲರೂ ಹೋಗಿ ಅವರೆಲ್ಲ ಗಲಾಟೆ ಆಗ್ಬಿಟ್ಟಿತ್ತು. ಆಮೇಲೆ ಯಾರೋ ಫೋನ್ ಮಾಡಿದ್ರು ನನಗೆ, ಅಕ್ಕ ನಿನ್ನ ಮಕ್ಕಳು ಹಿಂಗೆ ಹೊಡಿತಾವ್ರೆ ಅಂತ. ಆಮೇಲೆ ಹೋಗಿದ್ದೆ ನಾನು, ನಮ್ಮ ಹುಡುಗ ಕರ್ಕೊಂಡು ಹೋಗೋದು ಎಲ್ಲಂದ್ರಲ್ಲೇ ಬಿದ್ದಿದ್ರು, ಒಂದು ಮಾಡ್ತಾನೆ ಇದ್ರು. ಆಮೇಲೆ ಯಾಕೋ ನೀನು ಸಿದ್ಧತ್ತಲ್ಲ, ನೀನು ಇರೋತಕ್ಕ ಕೂಡ ಬರಲ್ಲ, ಯಾಕೋ ಹಿಂಗೆ ಮಾಡ್ತಾ ಇದ್ದೆ ಅಂತ. ಹೋಗಿ ಸುಳ್ಳೆ ಮುಂದೆ ಹೋಗಿ ನಿನ್ನ ಅಮ್ಮನ ಒಟ್ಟಿನ ದಿನ ನಾವು ಒಟ್ಟು ಜಾತಿ ಅಮ್ಮನ ಹೆಂಗೆ ಹಂಗೆ ನಾನು ತೆಲುಗಿನಾಗ ಕನ್ನಡ ಜಾಸ್ತಿ ಬರಲ್ಲ ಸರ್. ಹಂಗೆ ಬೈದ್ನ. ಆಮೇಲೆ ಜಾತಿಗಳ ಬಗ್ಗೆ ಬೈದ್ನ. ಆಮೇಲೆ ಕೆಟ್ಟ ಮಾತುಗಳೆಲ್ಲ ಅದನ್ನ. ಆಮೇಲೆ ನನ್ನ ನೋಡಿ ಹುಡುಗ ಅವನೇ ಸೀರೆಲ್ಲ ನೋಡು ನೋಡಿ ಹಿಂಗೆಲ್ಲ ಸಿಗ್ಲಾಗ್ತಾನೆ. ಏನೇನು ಅಲ್ಕ ಮಾತುಗಳೆಲ್ಲ ಅವೆಲ್ಲ ಹೇಳೋಕ್ಕೆ ಬೇಜಾರು. ಅವನಾದ್ರೂ ನೆನೆಸಾದ್ರೂ ಆ ಮಾತುಗಳು ಅವನು ತಾಯಿ ಹೊಟ್ಟೆ ಬಿಟ್ಟೇನೆ, ಅವನು ಹೆಂಡತಿನೂ ಕಟ್ಕೊಂಡಾನೆ, ಅವನು ಎಣ್ಣೆ ನನ್ನಂಗೆ. ಆ ಮಾತು ಅವ್ರ ಬಾಯಲ್ಲಿ ಬರಬಾರ್ದು, ಆದರೂ ಬಂದು ಅವ್ರ ಬಾಯಲ್ಲಿ. ಶಿರಮ್ಮ ಆಯಿತು. ದಿನ ನಾವೇನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಕಂಪ್ಲೇಂಟ್. ಮಕ್ಕಳು ಸಣ್ಣ ಇರೋದು ಜಾಸ್ತಿ ಸಣ್ಣ ಇರೋದಕ್ಕೆ ಡೈರೆಕ್ಟಾಗಿ ನೋಡ್ರೆ ಇಂಥಳಿಗೆ ಬಿದ್ದೋಗ್ತಾರೆ. ಅಂಥ ಮಕ್ಕಳನ್ನ ಅವರು 5 ಜನ 6 ಜನ ಸೇರ್ಕೊಂಡು ನೋಡಿದ್ರೆ ಅವ್ರು ಇರ್ತಾರ. ಏನಾಗುತ್ತೆ ಶಿಕ್ಷೆ ಆಗುತ್ತೆ. ಅವ್ರಿಗೆ ಶಿಕ್ಷೆ ಆಗಬೇಕಾಗುತ್ತೆ. ವಿಡಿಯೋ ಮಾಡಲಿ.